ಚೇರ್ಸ್ ಅಂಕಲ್. ಚೇರ್ಸ್. ಮತ್ತೇನಪ್ಪ ಸಮಾಚಾರ? ನಾನೇನು ಹೇಳಿ ಅಂಕಲ್, ಯುದ್ಧ ಶುರು ಮಾಡಿರೋದು ನೀವು ಹೇಳಬೇಕು. ನೀವು ಹೇಳಿದ ಮಾತೇನು ಅಂತಂದ್ರೆ ನಮ್ಮ ಅಣ್ಣಂಗೆ ಆಗ ಮಾಡಿಬಿಡ್ತೀನಿ, ಈಗ ಮಾಡಿಬಿಡ್ತೀನಿ, ಅವನ ಸಾಮ್ರಾಜ್ಯನ ತಲೆ ಕೆಳಗೆ ಮಾಡಿಬಿಡ್ತೀನಿ, ಅವನು ಸೋತೋ ಹಾಗೆ ಮಾಡ್ತೀನಿ, ಹಾಗೆ ಹೇಗೆ ಅಂತೆಲ್ಲ ಬಿಲ್ಡಪ್ ಕೊಟ್ರಿ. ಎಲ್ಲಿ ರಿಸಲ್ಟು? ನೋ ರಿಸಲ್ಟ್, ಎಲ್ಲ ದೊಡ್ಡ ಝೀರೋ. ಅಲ್ಲ ಅಂಕಲ್, ನೀವು ಕೊಟ್ಟಿದ್ದ ಬಿಲ್ಡಪ್ ಎಲ್ಲ ಬರೀ ಬಾಯಿ ಮಾತಲ್ಲೇ ಉಳ್ದೋಯ್ತಲ್ಲ, ಏನು ಪ್ರೋಗ್ರೆಸ್ ಇಲ್ವಲ್ಲ. ನಾನು ನೋಡಿದ್ರೆ ನಿಮಗೆ ವಿಲನ್ ಅಂಕಲ್ ಅಂತ ಇಷ್ಟು ದೊಡ್ಡ ಟೈಟಲ್ ಕೊಟ್ಟಿದ್ದೀನಿ, ಆದ್ರೆ ನೀವು ಸಪೋರ್ಟಿಂಗ್ ಕ್ಯಾರೆಕ್ಟರ್ ತರ ಸೈಲೆಂಟ್ ಆಗ್ಬಿಟ್ರೆ ಹೇಗೆ ಅಂಕಲ್? ನೀವು ಆಗ ಮಾಡ್ತೀರಾ, ಈಗ ಮಾಡ್ತೀರಾ, ಒಂದು ದೊಡ್ಡ ತೂಫಾನಿನ ಎಬ್ಸ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಚಿಕ್ಕ ಹುಸಿ ಬಾಂಬ್ ಕರೆಯಷ್ಟು ಪ್ರೋಗ್ರೆಸ್ ಇಲ್ಲ ನಿಮ್ಮ ಕಡೆಯಿಂದ. ಯಾಮಾರಿ ಕ್ಯಾರೆಕ್ಟರ್ ಇಂದ ಈಚೆ ಬಂದ್ಬಿಟ್ರ ಹೇಗೆ? ಅದೇಗಾಗುತ್ತೆ. ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆ ಬಂದ್ರೆ ನನಗೂ ಮರ್ಯಾದೆ ಇರಲ್ಲ, ಆ ಕ್ಯಾರೆಕ್ಟರ್ಗೂ ಮರ್ಯಾದೆ ಇರಲ್ಲ. ಅಂದ್ರೆ ಫೈನಲಿ ನನ್ನ ಬಿಗ್ ಬ್ರೋ ಆ ಗೌತಮ್ ಹೀರೋ, ನೀವು ವಿಲ್ಲನ್ ಅಂತ ಒಪ್ಕೊಂಡ್ಬಿಟ್ರಾ? ನೋಡೋ ದೃಷ್ಟಿನಲ್ಲಿ ನಿಮ್ಮಣ್ಣ ಹೀರೋ, ನಾನು ವಿಲನ್. ಆದ್ರೆ ನನ್ನ ಕಥೆನಲ್ಲಿ ನಾನು ಹೀರೋ, ನಿಮ್ಮಣ್ಣ ವಿಲನ್. ಅದು ಸರಿನೇ. ನಾವು ನಮ್ಮ ಕಥೆಯಲ್ಲಿ ಹೀರೋ ಆದ್ರೆ ಮತ್ತಾರ್ದ ಕಥೆಯಲ್ಲಿ ವಿಲನ್ ಆಗೇ ಇರ್ತೇವೆ. ಅಂಕಲ್, ಉದಾಹರಣೆಗೆ ನನ್ನನ್ನೇ ತಗೊಳ್ಳಿ. ನನಗೆ ಇಷ್ಟ ಬಂದಿದ್ದು ನಾನು ಮಾಡಂಗಿಲ್ಲ. ನೋಡೋರ್ ಕಣ್ಣಿಗೆ ನಾನು ಕೆಟ್ಟವನು, ವಿಲ್ಲನ್ನು, ಸ್ವಾರ್ಥಿ. ಪಾಪ ಪುಣ್ಯ ಲೆಕ್ಕಕ್ಕೆ ಇಟ್ಕೊಳ್ಳಿ. ಏನ್ ಅನ್ಕೊಳ್ಳಿ, ಬಿಟಾಕಿ. ಎಲ್ರ ಕಣ್ಣಲ್ಲೂ ಒಳ್ಳೆಯವನಾಗೋದು ಒಂದೇ, ಸೂಸೈಡ್ ಮಾಡ್ಕೊಳ್ಳೋದು ಒಂದೇ. ಕರೆಕ್ಟ್ ಟೀಚರ್. ಇರೋದು ಒಂದೇ ಲೈಫ್. ನಮಗೆ ಹೇಗೆ ಬೇಕೋ ಹಾಗೆ ಬದುಕಬೇಕು. ಸತ್ ಮೇಲೆ ನಾವೇ ಇಲ್ಲ ಅಂದಮೇಲೆ ಈ ಪಾಪ ಪುಣ್ಯನ ಇಟ್ಕೊಂಡು ಏನ್ ಮಾಡ್ಬೇಕು ಹೇಳು ಅಲ್ವಾ? ಎಲ್ಲ ಸುಮ್ಮನೆ ಕೈಲಾಗದಿರೋರು ಮಾಡ್ಕೊಂಡಿರೋ ರೂಲ್ಸ್ ಅಷ್ಟೇ. ಕಾಡಲ್ಲಿ ಹುಲಿ ಸಿಂಹಗಳು ಬೇಟೆ ಆಡೋ ಥರ ತಾಕತ್ತಿರೋನು ಬೇರೆಯವ್ರನ್ನ ಕೊಂದು ಬದುಕಬೇಕು. ಮೊದಲು ನಾವು ಬದುಕಬೇಕು, ಆಮೇಲೆ ಉಳಿದವರು. ಇಲ್ಲ ಅಂತಂದ್ರೆ ನಮ್ಮನ್ನ ಬಾಂಡ್ಲಿಲ್ಲ ಹಾಕೊಂಡು ಹುರಿದು ಬಿಡ್ತಾರೆ. ಬರೀ ಉರಿಯದ? ಅಯ್ಯೋ, ಸಿಕ್ಕರೆ ಡಬಲ್ ರೋಸ್ಟ್ ಮಾಡ್ಬಿಡ್ತಾರೆ. ನಾವು ರೋಸ್ಟ್ ಮಾಡೋರಾಗಿರ್ಬೇಕು ಹೊರತು ಮಾಡಿಸ್ಕೊಳ್ಳೋರಾಗಿರ್ಬೇಕು. ಕರೆಕ್ಟ್ ಅಲ್ವಾ ಅಂಕಲ್? ಕರೆಕ್ಟ್. ಅಂಕಲ್, ಬೈ ದ ವೇ, ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲಾನ್? ನಿಮ್ಮ ಮುಂದಿನ ಯೋಜನೆ ಏನು? ಪ್ಲೀಸ್ ಹೇಳಿ. ನಾವು ಯಾರನ್ನ ಸಾಯಿಸ್ಬೇಕು ಅನ್ಕೊಂಡ್ವೋ ಅವಳು ತಮ್ಮ ಕೃಪಾ ಕಟಾಕ್ಷದಿಂದ ಬಂದು ನಮ್ಮನೆಗೆ ಸೇರ್ಕೊಂಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಈಗಲೂ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಮುಂದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅವನ ಸೀರಿಯಸ್ ನೋಟ್. ಇಲ್ಲಾಂದ್ರೆ ಹೀಗೆ ಇರ್ತೀವಿ, 6 ಕೇರಲ್ಲ 3 ಕೇಳಿಯಲ್ಲ, ಅದೇ ನಮ್ ಗತಿ ಆಗ್ಬಿಡುತ್ತೆ. ಸಾಕು ಅಂಕಲ್ ಈ ಸಣ್ಣ ಪುಟ್ಟ ಸ್ಕೆಚ್ಗಳು ಹಾಕಿದ್ದು. ನನ್ನ ಪಾಲಿಸಿ ಪ್ರಕಾರ ಹೊಡೆದ್ರೆ ಅವನೇನೆ ಹೊಡಿಬೇಕು ಅನ್ನೋ ತರ ದೊಡ್ಡದಾಗಿ ಏನಾದರೂ ಮಾಡಬೇಕು. ಹೌದು, ಈ ಸಾರಿ ಸೌಂಡ್ ಜೋರಾಗಿ ಹಾಕಬೇಕು. ನೋಡ್ತಾ ಇರಿ, ಈ ಸಾರಿ ನಿಮ್ಮ ಅಣ್ಣನಿಗೆ ಕೊಡೋ ಏಟು ಎಷ್ಟು ಜೋರಾಗಿರುತ್ತೆ ಅಂತ. ಬೀಳ ಏಟಿಗೆ ಮತ್ತೆ ಅವನೇ ಎದ್ದೋಳಬಾರ್ದು. ಹೊಡಿತೀನಿ. ಸೂಪರ್ ಅಂಕಲ್, ಸೂಪರ್. ನೀವಿಷ್ಟು ಹೇಳ್ತೀರ ಅಂದ್ಮೇಲೆ ಏನೋ ಒಂದಾಗುತ್ತೆ ಬಿಡಿ. ಆದ್ರೆ ನಾವು ಉರಿ ಇದೆಯಾ, ಆ ಉರಿನ ಮಾತ್ರ ಮರಿಬಾರ್ದು. ಉರಿನ? ಉರಿ ಅದು ಬೇಕಾದಷ್ಟಿದೆ ಬಿಡು. ಅವನ್ನ ನೆನೆಸ್ಕೊಂಡಾಗೆಲ್ಲ ರಕ್ತ ಬಾಯಿಲ್ ಆಗುತ್ತೆ, ಕುದಿಯುತ್ತೆ, ಮೈಯೆಲ್ಲ ಉರಿಯುತ್ತೆ. ನೋಡಿ ಏನ್ ಮಾಡ್ತೀರಾ ಅಂತ. ಬಟ್ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಕೊಡಿ ಅಂಕಲ್. ಕೊಡ್ತೀನಿ, ಆದಷ್ಟು ಬೇಗನೆ ನಿನಗೆ ಗುಡ್ ನ್ಯೂಸ್ ಕೊಡ್ತೇನೆ. ನನ್ನನ್ನೇ ಕಿಂಡಲ್ ಮಾಡ್ತೀಯಾ? ನೀನು ನನ್ನ ಅಂಗಲಿದ್ಯಾ? ಮರಿಬೇಡ. ಅದೇನೋ ಬಿಸ್ನೆಸ್ ಮಾಡ್ತಿದ್ಯಲ್ಲ, ಸುಮ್ಮನೆ ಮಾಡ್ತಿದ್ಯಾ ಅಷ್ಟೇ. ಅದರಿಂದ ಏನು ಕಿಡ್ತಿಲ್ಲ. 6 ಕೇರಲ್ಲ 3 ಕಿಡಿಯಲ್ಲ. ಬೆಳಗ್ಗೆ ಹೇಳ್ತೀಯಾ, ಚೆನ್ನಾಗಿ ರೆಡಿ ಆಗ್ತೀಯಾ, ಸ್ಟುಡಿಯೋಗೆ ಹೋಗ್ತೀಯಾ ಅಷ್ಟೇ. ಅದರಿಂದ ಏನು ನಾನು ಉದ್ಧಾರ ಆಗಿಲ್ಲ. ಇದನ್ನೆಲ್ಲ ಮಾಡಿದ್ದು ನಾನು ಮಾತ್ರ, ಅದನ್ನ ಮರಿಬೇಡ. ಯಾಕೆ ಇಷ್ಟೊಂದು ಚೀಪಾಗಿ ಮಾತಾಡ್ತಿದ್ಯಾ? ನಾನೇನು ಗತಿ ಇಲ್ಲದೆ ಬಂದಿಲ್ಲ, ಎಲ್ಲ ಇದ್ದು ನಿನಗೋಸ್ಕರ ಎಲ್ಲ ಬಿಟ್ಟು ಬಂದೋಳು ನಾನು. ನನ್ನ ಬಗ್ಗೆನೇ ಹೀಗೆಲ್ಲ ಮಾತಾಡ್ತೀಯ? ನಾಚಿಕೆ ಆಗಲ್ವಾ ನಿನಗೆ? ನಿನಗೆ ಈ ಥರ ಎಲ್ಲ ಮಾತಾಡೋಕ್ಕಾದ್ರೂ ಮನ್ಸು ಹೇಗೆ ಬರುತ್ತೆ? ನೀನ್ ಎಷ್ಟು ಚೇಂಜ್ ಆಗಿದ್ಯಾ ಅನ್ನೋದು ನೀನ್ ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ.
ಅನಿಮಲ್ ತರ ಬಿಹೇವ್ ಮಾಡ್ತಿದ್ಯಾ. ಮಹಿ, ನಾನು ಆ ಥರ ಎಲ್ಲ ಹೇಳಿದ್ದು. ಇನ್ಯಾವ ತರ ಹೇಳಿದ್ ನೀನು ತುಂಬಾ ಬದಲಾಗಿದ್ಯಾ ಜೀವ. ನಾನ್ ಪ್ರೀತಿಸಿದ ಜೀವ ನೀನಲ್ಲ. ಯಾಕೆಂದ್ರೆ ಆ ಜೀವ ತುಂಬಾ ಇನ್ನೋಸೆಂಟ್ ಆಗಿದ್ದ, ನನ್ನ ತುಂಬಾ ಪ್ರೀತಿಸಿದ್ದ. ನಾನು ಏನೇ ಹೇಳಿದ್ರು ಎಷ್ಟು ಪೇಷನ್ಸ್ ಇಂದ ಕೇಳ್ತಾ ಇದ್ದ. ಯಾಕೆಂದ್ರೆ ಅವನು ತುಂಬಾ ಒಳ್ಳೆಯವನಾಗಿದ್ದ. ಈಗ ನೀನು ಬೇರೆನೇ ಜೀವ ಆಗಿದ್ಯಾ. ಯಾಕೆಂದ್ರೆ ನಿನ್ ಸಹವಾಸನೇ ಆಗಿದೆ. ಯಾರು ಏನೇ ಹೇಳ್ತಿದ್ರು ನಿನ್ ಕಿವಿಗೆ ಬೀಳ್ತಾನೆ ಇಲ್ಲ. ಆ ಭೂಪತಿ ಸಹವಾಸ ಬೇಡ ಅಂತ ಹೇಳು ಅಂತ ಅಣ್ಣ ನನಗೆ ಹೇಳ್ಬಿಟ್ಟು ಹೋಗಿದ್ದ. ಅದನ್ನ ಹೇಳಿದ್ರು ನೀನ್ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ. ಮೊದ್ಲೆಲ್ಲ ನಿನಗೆ ಅಕ್ಕ ಬಾವ ಅವ್ರ ಮಾರ್ಗದರ್ಶನ ಎಲ್ಲನೂ ಬೇಕಾಗಿತ್ತು. ಆದ್ರೆ ಈಗ ನಿನಗೆ ಯಾರೂ ಬೇಡ. ಯಾಕೆಂದ್ರೆ ಒಂದ್ ಸ್ವಲ್ಪ ಚಿಲ್ಲರೆ ಕಾಸು ನೋಡಿದ್ಯಲ್ವಾ, ಅದಕ್ಕೆ ಅಲ್ವಾ. ಆಯ್ತು, ನೀನೊಬ್ನೇ ಇರು. ನೀನ್ ಹಣ, ದುರಂಕಾರ, ಈಗೋ ಅದೆಲ್ಲದ್ರ ಜೊತೆ ನೀನೊಬ್ನೇ ನೆಮ್ಮದಿಯಾಗಿರು. ಮಹಿ, ನಾನು ಆ ಅರ್ಥದಲ್ಲೇ ಹೇಳಿದೆ. ಇನ್ಯಾವ ಅರ್ಥದಲ್ಲಿ ಹೇಳ್ದೆ? ಇನ್ಯಾವ ಅರ್ಥದಲ್ಲಿ? ಜಸ್ಟ್ ಡೋಂಟ್ ಟಾಕ್ ಟು ಮೀ. ಮಹಿ, ಏನ್ ಮಾಡ್ತಿದ್ಯಾ? ಬ್ಯಾಗ್ ಎಲ್ಲ ಏನಕ್ಕೆ? ಮಹಿ, ನಿನ್ನೆ ಕೇಳ್ತಿರೋದು. ಮಹಿ, ಬಟ್ಟೆ ಪ್ಯಾಕ್ ಯಾಕೆ ಮಾಡ್ತಿದ್ಯಾ? ಮಹಿ, ಡೋಂಟ್ ಟಚ್ ಮೀ. ಮಹಿ, ನಿಂತ್ಕೋ ಮಹಿ.